ದಿವಂಗತ ರಾಜ ವಸಂತ ನಾಯ್ಕನಿಗೆ ತಮ್ಮನಾಗಿದ್ದರೂ ಸಹ ತಂದೆಯ ಸ್ಥಾನದಲ್ಲಿ ನಿಂತು ಧೈರ್ಯ ತುಂಬುವ ಕೆಲಸ ಮಾಡಿದರು. ಅಂತಹ ವ್ಯಕ್ತಿಯನ್ನು ಕಳೆದುಕೊಂಡಿರುವುದು ನೋವಿನ ಸಂಗತಿ ಎಂದು ಪುರಸಭೆ ಮಾಜಿ ಅಧ್ಯಕ್ಷೆ ಲಕ್ಷ್ಮೀದೇವಿ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನಾಲಾ ರೋಡ್ನಲ್ಲಿ ನೇತಾಜಿ ಯುವಕರ ಸಂಘ ಗಣೇಶ ಚತುರ್ಥಿ ಅಂಗವಾಗಿ ದಿವಂಗತ ರಾಜ ವಸಂತ ನಾಯ್ಕರ ಸ್ಮರಣಾರ್ಥ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ನೇತಾಜಿ ಯುವಕ ಸಂಘ ನನ್ನ ಸಹೋದರನ ನೆನಪಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ನನ್ನ ಸಹೋದರ ರಾಜ ವಸಂತ ನಾಯಕ ಯಾವುದೇ ಪಕ್ಷದ ನಾಯಕರಾಗಿರಲಿ ಅವರೊಂದಿಗೆ ಯಾವ ರೀತಿ ಇದ್ದರು ಎನ್ನುವುದು ಹಿರಿಯರು ವ್ಯಕ್ತಪಡಿಸಿದ ಅಭಿಪ್ರಾಯವೇ ತೋರಿಸುತ್ತದೆ. ಡಾಕ್ಟರ್ ಚಂದ್ರಶೇಖರ್ ಸ್ವಾಮಿ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡ ನಂತರ ಅವರ ಸೇವೆ ಎಂಥದ್ದು ಎಂದು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ರಾಜ ವಸಂತ ನಾಯಕ ನಮ್ಮೊಂದಿಗಿಲ್ಲದಿದ್ದರೂ ಅವರು ಮಾಡಿದ ಸೇವೆ, ಅವರು ಸತ್ತಾಗ ಜನ ಸೇರುವುದೇ ಸಾಕ್ಷಿ ಎಂದು ಬಣ್ಣಿಸಿದರು. ಜೀವನ ಎಂತ ಒಂದು ಅಂದ್ರೆ ಸ್ನೇಹಮಯಿ ಮಾತ್ರ ಅಲ್ಲ, ಅವರು ಯಾರಿಗಾದರೂ ಕೂಡ ನಂಬಿ ಬಂದವ್ರನ್ನ ಕೈ ಬಿಟ್ಟಿರ್ತಕ್ಕಂಥ ಪ್ರಮೇಯ ಇಲ್ಲ. ಯಾಕಂದ್ರೆ ನಾನು ಅವ್ರನ್ನ ಅನೇಕ ದಿವಸಗಳಿಂದ ನಾನು ಅವ್ರನ್ನ ಬಲ್ಲೆ, ಅನೇಕ ಕೆಲವು ವೈದ್ಯಕೀಯ ಸಲಹೆಗಳನ್ನು ಕೇಳಕ್ಕೆ ನನ್ನ ಸಂಪರ್ಕ ಮಾಡ್ತಾ ಇದ್ರು ಅವರು. ನಾವೆಲ್ಲ ಮೊನ್ನೆ ಗೊತ್ತಾಯ್ತು ನಮ್ಗೆಲ್ಲ, ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿವರೆಗೆ ಅವರು ಮರಣದ ನಂತರ ಅವ್ರ ಒಳ್ಳೆ ಗುಣಗಳೆಲ್ಲ ಗೊತ್ತಾಗಲ್ಲ. ಅದೇ ರೀತಿ ನಮ್ಮ ರಾಜ ವಸಂತ ನಾಯಕ ಅವರ ಅಂತ್ಯ ಸಂಸ್ಕಾರ ದಿವಸ ನಿಮಗೆ ಸಾಗರೋಪಾದಿಯಲ್ಲಿ ಜನರು ಬಂದರು. ಯಾಕೆ ಬಂದ್ರು ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಗುಣಗಳನ್ನ, ಅವರು ಸಮಾಜಮುಖ ಸೇವೆಯನ್ನ, ಅವರು ಆಪತ್ತಿನಲ್ಲಿ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ರು. ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ. ಅವ್ರ ಅಂತ್ಯ ಸಂಸ್ಕಾರ ನಂತರ ನನಗೆ ಎಷ್ಟೋ ಜನ ನನ್ನ ಪರಿಚಿತರೆಲ್ಲ ಹೇಳಿದ್ರು, ಅವ್ರ ಕಡೆಯಿಂದ ನಾನು ಇಷ್ಟು ಸಹಾಯ ಪಡೆದಿದ್ದೆ, ಅವ್ರ ಕಡೆಯಿಂದ ನಾನು ಇಷ್ಟು ಸಹಾಯ ಪಡೆದಿದ್ದೆ ಅಂತ. ಖಂಡಿತವಾಗಿ ಜೀವನದಲ್ಲಿ ಎಷ್ಟೇ ಇರಲಿ, ಯಾರೇ ಅಂಗಲಾಚಿ ಬಂದು ಯಾರೋ ಆಸ್ಪತ್ರೆಯಲ್ಲಿ ನಾನು ಅಡ್ಮಿಟ್ ಆಗಿದ್ದೀನಿ, ನಮ್ಮ ಹೆಣ್ಮಕ್ಳದ್ದು ಇವತ್ತು ಡೆಲಿವರಿ ಆದ, ಯಾವುದೋ ಒಂದು ತೊಂದರೆ ಬಂದು ಹೇಳಿದ ತಕ್ಷಣ ಅವ್ರ ಜೀವನಾಗ ಇದ್ದದ್ದು ಹಂಗೆ ಕೊಟ್ಬಿಡೋರು ರೊಕ್ಕ. ನಾಳೆ ಏನನ್ನೋದು ವಿಚಾರ ಮಾಡಿಲ್ಲ ಅವರು. ಆಮೇಲೆ ಪಕ್ಷಾತೀತವಾಗಿ ಎಲ್ಲರನ್ನೂ ಪ್ರೀತಿಸ್ತಿದ್ರು, ಅದು ಬಹಳ ಮುಖ್ಯ. ನಾನು ಹೇಳ್ಬೇಕಾದ್ರೆ ಪಕ್ಷಾತೀತವಾಗಿ ಅವರು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಬೇರೆ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಯಾಕಂದ್ರೆ ಅವ್ರು ಹೇಳ್ತಿದ್ರು ನನ್ನ ನಂಬಿದವರು ನಾನು ಯಾವತ್ತೂ ಕೈ ಬಿಡೋದು ಅಂತ. ಅಂದ್ರೆ ಅವ್ರ ಪಕ್ಷಕ್ಕಿಂತ ಹೆಚ್ಚಾಗಿ ಅವರ ಮಾನವೀಯತೆಗೆ ಬೆಲೆ ಕೊಟ್ಟರು. ಹೀಗಾಗಿ ರಾಜ ವಸಂತ ನಾಯ್ಕ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ಜನ ಅವ್ರ ಬಗ್ಗೆ ಮಾತಾಡ್ತಾರೆ. ಅತ್ಯಂತ ಸಮಾಜಮುಖಿ ಕೆಲಸಗಳನ್ನ